ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಈ ಒಂದು ವಿಡಿಯೋದಲ್ಲಿ PM ಕಿಸಾನ್ ಯೋಜನೆ ಅಡಿಯಲ್ಲಿ ಕೊಡ್ತಾ ಇರುವಂತಹ 2,000 ರೂಪಾಯಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ PM ಕಿಸಾನ್ ಯೋಜನೆಯಲ್ಲಿ ರೈತರಿಗೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಗಳನ್ನ ಜಮಾ ಮಾಡಲಾಗಿರುತ್ತದೆ. ಸೊ ಎಷ್ಟೋ ಜನಕ್ಕೆ ಈ ಒಂದು ಪ್ರತಿ ತಿಂಗಳಿಗೆ 2,000 ರೂಪಾಯಿ ಏನು ಜಮಾ ಮಾಡ್ತಾ ಇದ್ದಾರೆ, ಆ ಒಂದು 2,000 ರೂಪಾಯಿ ಯಾರಿಗೂ ಕೂಡ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ ಅನ್ನೋದು ಇವಾಗ ಒಂದು ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಯಾರಿಗೆ ಇದು ತಲುಪ್ತಾ ಇಲ್ಲ ಅಂಥವ್ರು ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ. ಸೊ ಸೊಲ್ಯೂಷನ್ ಇರುತ್ತೆ, ಅದ್ರ ಪ್ರಕಾರ ಹೋಗಿ ಸರಿ ಮಾಡ್ಕೊಳ್ತು ಅಂತಂದರೆ ನೆಕ್ಸ್ಟ್ ಮಂತ್ ಅಂದರೆ ಈ ತಿಂಗಳು ಸೆಪ್ಟೆಂಬರ್ ಒಳಗಡೆ ನಿಮಗೆ ಅಮೌಂಟ್ ಬರಬೇಕು. ಅದು 18ನೇ ಕಂತಿನದ್ದು ಅಮೌಂಟ್ ಬರಬೇಕು. ಸೊ ಅದಾದರೂ ಬರ್ತಾ ಹೋಗುತ್ತೆ ಆಯಿತಾ. ಇಷ್ಟು ದಿನ ಏನು ಬಂದಿಲ್ಲ, ಇನ್ನು ಮುಂದಾದ್ರೂ ಈ ಕೆಲಸ ಮಾಡಿದ ನಂತರ ಅಮೌಂಟ್ ಬರ್ತಾ ಹೋಗುತ್ತೆ. ಸೊ ಇದೆಲ್ಲ ಈಗ ನೀವೇನು ಹೇಳಿದರೆ ಇದನ್ನೆಲ್ಲ ನಾವು ಮಾಡಿದ್ದೀವಿ ಆದರೂ ಬರ್ತಾ ಇಲ್ಲ ಅನ್ನೋರು ಕಮೆಂಟ್ ಮಾಡಿ ಮುಂದೆ ಏನು ಮಾಡೋದು, ಏನು ಮಾಡಬೇಕು ಅಂತ ಹೇಳಿ ನಾವು ಇದೇ ನಮ್ಮ ಚಾನಲ್ನಲ್ಲೇ ತಿಳಿಸ್ತಾ ಹೋಗ್ತೀವಿ. ಓಕೆ, ಮೊದಲನೇದಾಗಿ PM ಕಿಸಾನ್ ಯೋಜನೆ ಆಲ್ರೆಡಿ ಹೇಳಿರೋ ಹಾಗೇ 2,000 ರೂಪಾಯಿ 4 ತಿಂಗಳಿಗೊಮ್ಮೆ ಹಾಕುವಂಥದ್ದು. ಟೋಟಲು ವರ್ಷದಲ್ಲಿ 6,000 ರೂಪಾಯಿನ 3 ಇನ್ಸ್ಟಾಲ್ಮೆಂಟ್ ರೀತಿಯಲ್ಲಿ ಅವರು ಕೊಡ್ತಾ ಹೋಗ್ತಾರೆ. ಸೊ ಯಾರ್ಯಾರು ಇದನ್ನು ತೊಗೊಂಡಿದ್ದೀರೋ ಓಕೆ, ಇಟ್ಸ್ ಗುಡ್. ಆ್ಯಂಡ್ ಯಾರು ತಗೊಂಡಿಲ್ಲ ಅವರಿಗಾಗಿ ಈ ವಿಡಿಯೋ. ಸೊ ಇಲ್ಲಿ ನೀವು ನೋಡಿರಬಹುದು, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇಲ್ಲಿ ಹೇಳಿದ್ದಾರೆ EKYC ಅಂತ ಹೇಳಿ. ಅದಕ್ಕೂ ಮೊದಲೇ ನಾನೇನಿಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು 18ನೇ ಕಂತು 18th June 2024. ಇದು ಬಂದು 18ದಲ್ಲ 17ನೇ ಕಂತಿದ್ದು ಬಂದಿರುತ್ತೆ. ಯಾವಾಗ ಜೂನ್ 2024 18ನಲ್ಲಿ ಬಂದಿರುತ್ತೆ. ಸೊ ಇವಾಗ 18ನೇ ಕಂತು ಅಂತಂದರೆ ಈ ಸೆಪ್ಟೆಂಬರ್ ಮುಗಿಯೋಷ್ಟರಲ್ಲಿ 18ನೇ ಕಂತಿನ ಹಣ ಏನಿದೆ ಅದು ಜಮಾ ಆಗಬೇಕು. ಸೊ ಇನ್ನೂ ಆಗಿಲ್ಲ ಅನ್ನೋರಿಗೆ ಮೊದಲನೇದಾಗಿ ನೀವೇನು PM ಕಿಸಾನ್ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತೀರಾ, ಆ ಒಂದು ರಿಜಿಸ್ಟ್ರೇಷನಲ್ಲಿ ನಿಮ್ಮ ಪರ್ಸ್ನಲ್ ಅಕೌಂಟ್ ಏನಾಗಿರುತ್ತೆ, ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು ಮತ್ತು ಬ್ಯಾಂಕ್ ಅಕೌಂಟ್ ಏನಿದೆ ಅದು ಎರಡೂ ಕೂಡ ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿದ್ದೀರಾ, ಎಲ್ಲ ಮಾಹಿತಿಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀರಾ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎರಡನೇದಾಗಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಮೊಬೈಲ್ ನಂಬರು ನೀವು ಬ್ಯಾಂಕಿಗೆ ಏನು ಕೊಟ್ಟಿದ್ದೀರಾ ಆ ಮೊಬೈಲ್ ನಂಬರು, ನೀವು ಯೂಸ್ ಮಾಡ್ತಿರೋ ಮೊಬೈಲ್ ನಂಬರ್ ಇದೆಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಇದೆಲ್ಲ ಸರಿಯಾಗಿದ್ದರೆ ಮಾತ್ರ ಅಮೌಂಟ್ ಬರುತ್ತೆ. ಯಾಕೆ ಅಂದರೆ ಸಮ್ಟೈಮ್ಸ್ OTP ಬರಬೇಕು ಮತ್ತು ಮೆಸೇಜ್ ಮಾಡ್ತಾರೆ ನಿಮಗೆ ಈ ಥರ ಒಂದು ಅಮೌಂಟ್ ಬಂದಿದೆ ಅಂತ ಹೇಳಿ. ಸೊ ಯಾವಾಗ ಮೊಬೈಲ್ ನಂಬರ್ ಸರಿ ಇರಲ್ಲ ಅವಾಗ ಡೆಫಿನೆಟ್ಲಿ ಅಮೌಂಟ್ ಬಂದಿರಲ್ಲ. ಓಕೆ, ಸಮ್ಟೈಮ್ಸ್ ಇವಾಗ ಏನಾಗಿದೆ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದಿಂದನೂ ಕೂಡ ಯಾರ್ಯಾರಿಗೆ ಬೆಳೆ ನಾಶದ ಬಗ್ಗೆ ಅಮೌಂಟ್ಗಳನ್ನ ಹಾಕಿದ್ದಾರೆ, ಸೊ ಆ ಅಮೌಂಟ್ ಯಾವಾಗ ಬಂದಿಲ್ಲ ಅಂಥವ್ರಿಗೂ ಕೂಡ ಕಾಲ್ ಮಾಡ್ತಿದ್ದಾರೆ. ಮತ್ತು PM ಕಿಸಾನ್ ಯೋಜನೆಯಲ್ಲೂ ಕೂಡ ಕಾಲ್ ಮಾಡ್ತಾರೆ, ಬಂದಿದೆಯಾ, ರೀಚ್ ಆಗಿದೆ ಇಲ್ವಂತ. ಯಾಕಂದರೆ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಹೋಗಿ ಕೇಳೋದಕ್ಕಾಗಲ್ಲ ಅಂತೇಳಿ ಕಾಲ್ ಮಾಡ್ತಾರೆ. ಆ ಟೈಮಲ್ಲಿ ಕಾಲ್ ಪಿಕ್ ಮಾಡಿ ಏನಿದೆ ನಿಮ್ಮ ಪ್ರಾಬ್ಲಮ್ ಅವ್ರಿಗೆ ಹೇಳಬೇಕಾಗುತ್ತೆ. ಓಕೆ, ಸೊ ಇದು ಮೇಜರ್ ಪ್ರಾಬ್ಲಮ್ ಆಗಿರುತ್ತೆ, ಫೋನ್ ನಂಬರೇ ಮೇಜರ್ ಪ್ರಾಬ್ಲಮ್ ಆಗಿರುತ್ತೆ. ಇನ್ನು ಯಾಕೆ ಅಮೌಂಟ್ ಬರ್ತಾ ಇಲ್ಲ ಅಂತಂದರೆ EKYC ಮಾಡಿಸಿರಲ್ಲ, ಆಧಾರ್ ನಂಬರ್ ಏನಿದೆ ಅದು ಲಿಂಕ್ ಆಗಿರಬೇಕು ಬ್ಯಾಂಕ್ ಅಕೌಂಟ್ಗೆ, ಅದು ಲಿಂಕ್ ಆಗಿಲ್ಲ ಅಂದರೂ ಕೂಡ ಅಮೌಂಟ್ ಬರಲ್ಲ. ಮತ್ತು EKYC ಆಗಿರಬೇಕು. ಸೊ EKYC ಯಾರ್ಯಾರು ಮಾಡಿಸಿಲ್ಲ ಇಲ್ಲೇ ಹೇಳಿದ್ದಾರೆ, ನೀವು ನೋಡ್ತಾ ಇರ್ಬೋದು. CSC ಸೆಂಟರ್ಸ್ ಅಂದರೆ ನಿಯರ್ ಬೈ ಯಾವುದು CSC ಸೆಂಟರ್ಸ್ ಇದೆ ಅಲ್ಲಿ ಹೋಗಿ ಬಯೋಮೆಟ್ರಿಕನ್ನು ಹಾಕಬೇಕಾಗಿರುತ್ತೆ. ಓಕೆ, ಬಯೋಮೆಟ್ರಿಕ್ ಕೊಡಬೇಕು. ಸೊ ಯಾರ ಹೆಸರಲ್ಲಿ ಒಂದು ಜಮೀನಿದೆ ಅವರು ಈ ಒಂದು EKYCಯನ್ನು ಮಾಡಿಸ್ಬೇಕಾಗುತ್ತೆ. EKYC ಮಾಡಿಸಿದ ನಂತರನೇ ಅಮೌಂಟ್ ಬರುತ್ತೆ. ಇನ್ನು ಯಾರು ಮಾಡಿಸಿಲ್ಲ ದಯವಿಟ್ಟು ಬೇಗ ಹೋಗಿ ಮಾಡಿಸಿ, ಈ ಮಂತ್ ಒಳಗಡೆ ಅಮೌಂಟ್ ಬರುತ್ತೆ. 18th ಕಂತು ಅಂದರೆ 18ನೇ ಕಂತಿನ ಹಣನಾದರೂ ನಿಮಗೆ ಜಮಾ ಆಗುತ್ತೆ. ಓಕೆ, ಇಷ್ಟು ಮಾಡಿಸಿದ್ರೆ 100% ಬರಲೇಬೇಕು ಅಮೌಂಟು. ಇನ್ನು ಯಾರ್ಯಾರಿಗೆ ಬಂದಿಲ್ಲ ಅವರು ಇಫ್ ಇನ್ ಕೇಸ್ ಏನಾದರೂ ಇಷ್ಟೆಲ್ಲ ಆಗಿದ್ರೂ ಬಂದಿಲ್ಲ ಅಂತಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಏನು ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀವಿ. ಓಕೆನಾ. ಸೊ ಇದೇ ಥರ ವ್ಯಾಲ್ಯೂಬಲ್ ಮೌಲ್ಯಯುತವಾದಂತಹ ಒಂದು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತಾರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.